ವೀಕ್ಷಕರೇ, ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ, ನಮಸ್ತೆ. ಇವತ್ತು ನಂದಿನಿ ಒಂದು ಕಲ್ಬಂಡೆ ಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದಾಳೆ ಅಂದ್ಕೊಂಡ್ರ? ನನ್ನ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ನಾನಿವತ್ತು ಬೂದಿಕೋಟೆಲಿದ್ದೀನಿ. ಬೂದಿಕೋಟೆಲಿ ಒಬ್ಬ ಸಾಮಾನ್ಯ ಮನುಷ್ಯ ನವಾಬನಾಗಿ ಬೆಳೆದು ಬರೋಬ್ಬರಿ ಅಪ್ಪ ಮಗ ನಮ್ಮ ದಕ್ಷಿಣ ಭಾರತವನ್ನು 30 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಒಬ್ಬ ನವಾಬನ ಕಥೆಯನ್ನು ಹೇಳಿಕೊಡ್ತಾ ಇದ್ದೀನಿ. ಅವರೇ ನಮ್ಮ ಹೈದರಾಲಿ ಬಗ್ಗೆ ನಾನು ಇಲ್ಲಿ ಕೆಲವೊಂದಷ್ಟು ಜನನ ಮಾಹಿತಿ ಕೇಳೋಣ ಅಂತ ಹೋದೆ. ಆದರೆ ಯಾರೂ ಕೂಡ ನನಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಬನ್ನಿ ಯಾರಾದರೂ ನನ್ನ ಜೊತೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಮಾಹಿತಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ. ಹೈದರಾಲಿ ಇಲ್ಲಿ ಹುಟ್ಟಿದ್ದ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಮಾಹಿತಿ ಇಲ್ಲ. ಮತ್ತು ಇಲ್ಲೊಬ್ಬರು ಕೂಡ ಗೈಡ್ ಕೂಡ ಇಲ್ಲ. ಏಕೆಂದರೆ ಅಲ್ಲಿ ಒಂದು ಬೋರ್ಡ್ ನೋಡಿದೆ ನಾನು ಬಂದ ತಕ್ಷಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಂರಕ್ಷಿತ ಸ್ಮಾರಕ ಅಂತ. ಅದು ನಮ್ಮ ಗೌರ್ಮೆಂಟ್ ಇಲಾಖೆಗೆ ಸೇರುತ್ತೆ, ಪ್ರವಾಸೋದ್ಯಮ ಇಲಾಖೆಗೆ. ಅವರು ಒಂದು ಗೈಡ್ ಆದರೂ ನೇಮಿಸ್ಬೋದಿತ್ತು ತಾನೆ. ಯಾಕೆಂದರೆ ಹೈದರಾಲಿ ದಕ್ಷಿಣ ಭಾರತದಲ್ಲೇ ಒಂದು ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದಂಥ ನವಾಬ, ಸುಲ್ತಾನ. ಅವನು ಹುಟ್ಟಿದಂಥ ಸ್ಥಳಕ್ಕೆ ಒಂದು ರಕ್ಷಣೆ ಕೊಡಬೇಕು, ಅಥವಾ ಬಂದಂಥ ಒಂದು ಪ್ರೇಕ್ಷಕರಿಗೆ, ವೀಕ್ಷಣೆ ಮಾಡೋರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅನ್ನೋದಕ್ಕೆ ಒಬ್ಬ ಗೈಡನ್ನು ನೇಮಕಾತಿ ಮಾಡಿಸ್ಬೇಕು. ಇದು ಬೂದಿಕೋಟೆ ಪ್ರವಾಸೋದ್ಯಮದಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ನಮ್ಮ ಸರ್ಕಾರದ ನಿರ್ಲಕ್ಷ್ಯನ ನನಗೆಂತ ಗೊತ್ತಿಲ್ಲ. ಆದರೆ ನನಗೆಂತ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಹೈದರಾಲಿ ಹುಟ್ಟಿದ ಸ್ಥಳದಲ್ಲಿ ಏನಿದೆ ಅಂತ ತೋರಿಸೋದಂತೂ ಸಣ್ಣ ಪ್ರಯತ್ನ ಪಡ್ತೀನಿ. ಇಲ್ಲಿ ನಾನು ಕೊಡುವಂಥ ಮಾಹಿತಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಇತಿಹಾಸದಲ್ಲಿ ಓದಿರೋದು ಮತ್ತು ಕೆಲವೊಬ್ಬರು ಇತಿಹಾಸ ತಜ್ಞರು ಹೇಳಿದ್ದನ್ನು ಕೇಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾಕೆಂದರೆ ಇಲ್ಲಿ ಬೂದಿಕೋಟೆಯವರು ನನ್ನ ಜೊತೆ ಯಾರೂ ಕೂಡ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಬನ್ನಿ ಸ್ನೇಹಿತರೆ. 1720ರಲ್ಲಿ ಹೈದರಾಲಿ ಹುಟ್ಟಿದ್ದು. ಅದಕ್ಕೋಸ್ಕರ ಇಲ್ಲಿ ಹೈದರಾಲಿ ಬರ್ತ್ ಪ್ಲೇಸ್ ಅಂತ ಇದನ್ನು ಬೋರ್ಡ್ ಬಿಟ್ಟರೆ ಇಲ್ಲಿ ಹೈದರಾಲಿ ಬಗ್ಗೆ ಯಾವುದೇ ರೀತಿ ಪುರಾವೆಗಳಿಲ್ಲ. ಅದೇ ಒಂದು ದುರಾದೃಷ್ಟನೋ ವಿಪರ್ಯಾಸನೋ ಅಂತ ಹೇಳ್ಬೋದು. ಆದರೆ ನನಗೆ ಕೋಟೆ ನೋಡೋ ಕುತೂಹಲ ಇದೆ. ಬನ್ನಿ, ಹಾಗಾದರೆ ಬನ್ನಿ ಹೋಗೋಣ. ಇಲ್ಲಿ ಎಂಟ್ರಿ ಆದ ತಕ್ಷಣ ಕೆಲವೊಂದು ಮೆಟ್ಲುಗಳಿದೆ. ಅದು ಎಂಟ್ರಿ ಆದ ತಕ್ಷಣ ಇಲ್ಲಿ ಸಂರಕ್ಷಿತ ಸ್ಮಾರಕ ಅಂತ ಇದೆ. ನೋಡಿದರೆ ಇದು ಯಾವುದಕ್ಕೆ ಸೇರುತ್ತೆ ಅಂದರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಭಾರತ ಸರ್ಕಾರಕ್ಕೆ ಸೇರುತ್ತೆ. ಬಟ್ ಇಲ್ಲಿ ನನ್ನ ಗೈಡ್ ಕೂಡ ನೇಮಿಸಿಲ್ಲ ಅನ್ನೋದೊಂದು ನನಗೊಂದು ವಿಪರ್ಯಾಸ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನಾನಿನ್ನು ಒಳಗಡೆ ಹೋಗಿಲ್ಲ, ನನಗೆ ಎಂಟ್ರಿಲೇ ಇಷ್ಟೊಂದು ಅನ್ನಿಸ್ತು. ಇನ್ನು ಒಳಗಡೆ ಆದಮೇಲೆ ಇನ್ನೇನು ಅನಿಸುತ್ತೋ ಗೊತ್ತಿಲ್ಲ. ಒಂದು ಬೋರ್ಡ್ ಇದೆ, ಓದ್ತೀನಿ. ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 1958ರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಈ ಅಧಿನಿಯಮದ ತಿದ್ದುಪಡಿ ಮತ್ತು ಮಾನ್ಯೀಕೃತವಾದ ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ 2010ರ ಪ್ರಕಾರ ಯಾರಾದರೂ ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಗೊಳಿಸಿದರೆ, ಹಾನಿಯುಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ, ಗಂಡಾಂತರಗೊಳಿಸಿದರೆ ಅಥವಾ ದುರುಪಯೋಗಪಡಿಸಿದರೆ ಅಂಥವರನ್ನು 2 ವರ್ಷಗಳವರೆಗೆ ಹೆಚ್ಚಿಸಬಹುದಾದ ಕಾರಾಗೃಹವಾಸಕ್ಕೆ ಒಳಪಡಿಸಲಾಗುವುದು, ಅಥವಾ 1,00,000 ರೂಪಾಯಿ ಹೆಚ್ಚಿಸಬಹುದಾದ ದಂಡ ವಿಧಿಸಲಾಗುವುದು, ಅಥವಾ 2 ರೀತಿಯ ಶಿಕ್ಷೆಗೆ ಒಳಪಡಿಸಲಾಗುವುದು. ಅಂದರೆ ಇವ್ರು ಇಷ್ಟೊಂದೆಲ್ಲ ನಿಯಮಗಳು ಬರೆದಿದ್ದಾರೆ. ಆದರೆ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ವಲ್ಲ. ಯಾರು ಬೇಕಾದ್ರೂ ಏನಾದರೂ ಮಾಡ್ಬೋದಲ್ಲ. ನಾನು ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಇಲ್ಲಿ ರೋಡಲ್ಲಿ ಹೋಗೋರು ಬಂದು ತೊಗೊಂಡು ಹೋಗ್ಬೋದು. ಯಾಕೆಂದರೆ ಇಲ್ಲಿ ತುಂಬ ವೆಹಿಕಲ್ ಎಲ್ಲ ಓಡಾಡ್ತಿರ್ತಾರೆ. ಯಾರು ಬೇಕಾದ್ರೂ ಸಾದಾ ಸೀದವಾಗಿ ನುಗ್ಬೋದು, ಬರ್ಬೋದು. ಹಿಂಗಿದೆ ನೋಡಿ ನಮ್ಮ ಪರಿಸ್ಥಿತಿ. ಏನೇ ಆಗಲಿ, ಹೈದರಾಲಿ ಹುಟ್ಟಿದ ಸ್ಥಳ ಇದು ಒಂದು ಕೋಟೆ ಆಗಿತ್ತಂತೆ. ಹೈದರಾಲಿ ಇಲ್ಲೇ ಗುಡ್ತಾ, ಇಲ್ಲೇ ಬಂದ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಕೋಟೆನ ಎಂಟ್ರಾದ ತಕ್ಷಣ ನನಗೆ ಇಲ್ಲಿ ಕಂಬ ನೋಡಿದ್ರೆ ಗೊತ್ತಾಯಿತು, ಗರುಡ ಕಂಬನ ನೋಡಿದರೆ. ಅದರ ಆಪೋಸಿಟ್ಟೇ ನಮ್ಮ ವೆಂಕಟೇಶ್ವರ ದೇವಸ್ಥಾನ ಇದ್ದರೆ, ಅದ್ರ ಆಪೋಸಿಟ್ಟು ವಾಲಿ ಸುಗ್ರೀವ. ಯಾವುದೇ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅದರ ಆಪೋಸಿಟ್ಟು ನಮ್ಮ ವಾಲಿ ಸುಗ್ರೀವ ಅಂತ ಹೇಳಿದ್ರೆ ಆಂಜನೇಯನ ದೇವಸ್ಥಾನ ಇದೆ. ಅದ್ರ ಜೊತೆಗೆ ಒಂದು ತುಳಸಿ ಗಿಡನೂ ಕೂಡ ಇದೆ. ಮೆಟ್ಲೆತ್ಕೊಂಡು ಬಂದರೆ ಇದು ಅರಮನೆ ಕೋಟೆ ದ್ವಾರದ ಮಾದರಿಯಲ್ಲಿದೆ. ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ.
ಹೈದರಾಲಿ ಹುಟ್ಟಿದ ಸ್ಥಳ ಇದೆ ಅಂತ ಅಲ್ಲಿ ಕಲ್ಲಲ್ಲಿ ಬರೆದು ಹಾಕಿದ್ದಾರೆ ನೋಡಿ. ಅದೇ ಹೈದರಾಲಿ ಹುಟ್ಟಿದಂಥ ಸ್ಥಳ. ಬೇರೆ ಇನ್ಫಾರ್ಮೇಶನ್ ಏನೇನು ಗೊತ್ತು ಹೇಳ್ತಾ ಹೋಗಿ. ಹೈದರಾಲಿ ಹಬ್ಬ ಫತೇಪುರ್ ಮಹಮ್ಮದ್ ಖಾನು ಫ್ರೆಂಚರ ಕೋಟೆಯಿಂದ ಮದ್ರಾಸಿಂದ ಇಲ್ಲಿಗೆ ಅಂತ ಹೇಳಿದರೆ ಮೈಸೂರು ರಾಜ್ಯಕ್ಕೆ ಬರ್ತಾರೆ. ಆವಾಗಿನ ಮೈಸೂರು ರಾಜ್ಯಕ್ಕೆ ಕೆಲಸ ಮಾಡಲಿಕ್ಕೆ. ಆವಾಗ ಹೈದರಾಲಿ ಕೂಡ ಇಲ್ಲೇ ಜನನವಂತ ಹೊಂತಾರೆ. ಯಾಕೆಂತ ಹೇಳಿದರೆ ಅವರು ಸೈನ್ಯದಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಉನ್ನತ ಹುದ್ದೆಲಲ್ಲ, ಜಸ್ಟ್ ಸೈನ್ಯದಲ್ಲಿ ಒಂದು ಸೈನ್ಯನ ಆಡಳಿತ ಆಗಿರ್ಬೋದು, ಸೈನ್ಯಪತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಸೈನ್ಯಾಧಿಕಾರಿ ಆಗಿರಲ್ಲ ಹೈದರಾಲಿ ಅಪ್ಪ. ಹೈದರಾಲಿ ಇಲ್ಲೇ ಜನನ ಮಾಡಿದಾಗ ಹೈದರಾಲಿ ಅಪ್ಪ ಅಂದು ಪೌರುಷ ಎಷ್ಟಿತ್ತು ಅಂತ ಹೇಳಿದರೆ, ಅವರು ಒಬ್ಬರು ಸೈನ್ಯದಲ್ಲಿ ಅವರ ಪರಾಕ್ರಮ ಎಲ್ಲ ನೋಡಿ ಮೈಸೂರು ಒಡೆಯರು ಕೋಲಾರ ಜಿಲ್ಲೆಯ ಬೂದಿಕೋಟೆಯನ್ನು ಅವರಿಗೆ ಜಹಾಂಗೀರಾಗಿ ಕೊಟ್ಟಿರ್ತಾರೆ. ಏನು ಹೇಳಿ, ಜಹಾಂಗೀರಾಗಿ ಈ ಪ್ರದೇಶವನ್ನೇ ಅವರಿಗೆ ಆಡಳಿತ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅಷ್ಟು ಪ್ರಭಾವಿಯಾಗಿರ್ತಾರೆ. ಆದರೆ ಹೈದರಾಲಿ ಯಾಕೆ ಅನಕ್ಷರಸ್ಥರಾಗ್ತಾರೆ? ಅವರಪ್ಪ ಒಬ್ಬರು ಜಹಾಂಗೀರ್ದಾರಿ ಆಗಿದ್ರು ಕೂಡ ಅಂತ ಹೇಳಿದರೆ, ಅವರಪ್ಪಂಗೆ ಸ್ಕೂಲಿಗೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಗೆ ಕಳಿಸೋವಷ್ಟು ದುಡ್ಡಿತ್ತಿಲ್ಲ ಅನ್ನಂಗಿಲ್ಲ. ಆದರೆ ಹೈದರಾಲಿಗೆ ಏನೋ ಗೊತ್ತಿಲ್ಲ, ಅವರಿಗೆ ಶಿಕ್ಷಣ ಅನ್ನೋದು ತಲೆಗೊತ್ತಿಲ್ಲ. ಆದರೆ ರಾಜ್ಯ ಆಳೋ ಅನ್ನೋಂಥ ವಿದ್ಯೆ ತುಂಬ ತಲೆಗೊತ್ತಿತ್ತು. ಪುಸ್ತಕದಲ್ಲಿ ಬರೆಯೋಕ್ಕಾಗದಿದ್ದನ್ನು ಅವರು ತಮ್ಮ ಬುದ್ಧಿಶಕ್ತಿಯಿಂದಲೇ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಭಾವಿ ರಾಜನಾಗಿ 1720-30 ದಶಕದಲ್ಲಿ ಹೆಸರು ಮಾಡಿದಂಥವ್ರು. ಹೈದರಾಲಿ ಹೆಸರು ಕೇಳಿದ್ರೇ ಇಡೀ ಭಾರತದಲ್ಲಿ ಗಡ 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 ಅಂತ ನಡುಗ್ತಾ ಇದ್ರು. ಅಷ್ಟು ತಂತ್ರವಾಗಿ ಅಂತಲೂ ಹೇಳ್ಬೋದು, ಕುತಂತ್ರಿಯಾಗಿ ಅಂತಲೂ ಆದರೂ ಹೇಳ್ಬೋದು, ರಾಜ್ಯವನ್ನು ಆಳ್ತಾ ಇದ್ದಂಥ ವ್ಯಕ್ತಿ ಹೈದರಾಲಿ. ರಾಜ್ಯ ಹೇಗೆ ಬಂತು ಅವನಿಗೆ ಅನ್ನೋದು ಎಲ್ಲರಿಗೂ ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಅಪ್ಪನ ಜೊತೆ ಸೇರಿಕೊಂಡು ಆಳ್ವಿಕೆ ಕಾಲದಲ್ಲಿ ರಾಜರು ಮನೆತನದವ್ರ ಜೊತೆ ಎಲ್ಲರ ಜೊತೆ ಒಡೆನಾಡ ಇಟ್ಕೊಂಡಿರ್ತಾನೆ. ಅಪ್ಪ ಯಾವ ರೀತಿ ವಹಿವಾಟು ನಡೆಸ್ತಾರೆ, ಸೈನ್ಯದಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದನ್ನು ತೀರಾ ಹತ್ತಿರದಿಂದಲೇ ಬಾಲ್ಯಾವಸ್ಥೆಯಲ್ಲಿ ನೋಡ್ಕೊಂಡು ಬರ್ತಾರೆ. ಬಂದಾದಮೇಲೆ ಅವ್ರಿಗೆ ಒಂದು ಮೈಸೂರು ರಾಜ ಅಂತ ಒಬ್ಬ ಒಡೆಯರು ಅವ್ರನ್ನ ರೆಕಗ್ನೈಸ್ ಮಾಡೋದು ಯಾವಾಗ ಅಂತ ಹೇಳಿದರೆ, 3ನೇ ಪಾಣಿಪತ್ ಕದನದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಇಡೀ ಭಾರತವನ್ನೇ 3ನೇ ಪಾಣಿಪತ್ ಕದನದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಆ ವೇಳೆಗಾಗಲೇ ಇಡೀ ಭಾರತವನ್ನೇ ಮರಾಠರು ಸುತ್ತುವರೆದಿರ್ತಾರೆ. ಭಾರತದಲ್ಲಿ ಮರಾಠರ ಪ್ರಭಾವ ಬಿಟ್ಟು ಇನ್ಯಾರದೇ ಪ್ರಾಬಲ್ಯ ಇರ್ತಾ ಇರಲಿಲ್ಲ. ಪ್ರತಿಯೊಬ್ಬರೂ ಕೂಡ ಮರಾಠರು ಹೇಳ್ದಂಗೆ ಕೇಳಬೇಕಿತ್ತು. ಬ್ರಿಟಿಷರು ಕೂಡ ಮರಾಠರಿಗೆ ಎದುರುತ್ತಾ ಇದ್ರು. ಅಂಥ ಸಂದರ್ಭದಲ್ಲಿ 3ನೇ ಪಾಣಿಪತ್ ಕದನದಲ್ಲಿ ಅವರು ಇಲ್ಲಿ ದಕ್ಷಿಣ ಭಾರತದಲ್ಲಿ ಬಂಡೆತ್ತು ಬಂದಾಗ ಹೈದರಾಲಿ ಇದ್ದಾರಲ್ಲ, ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಸೈನ್ಯವನ್ನು ಬಡಿದೊಬ್ಬಿಸಿ ಆ ಸೈನ್ಯದಲ್ಲಿ ಅವ್ರ ಶಕ್ತಿನ ನೋಡಿ ತುಂಬ ಖುಷಿಯಾಗಿ ಮೈಸೂರು ಒಡೆಯರು ಏನಂತ ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಮೈಸೂರು ರಾಜ್ಯದ ಸಂಪೂರ್ಣ ಸೈನ್ಯಾಡಳಿತವನ್ನು ನೀನೇ ನೋಡ್ಕೊ ಅಂತ ಹೇಳಿ ಅವ್ರಿಗೆ ಒಂದು ಅಧಿಕಾರವನ್ನು, ಒಂದು ಜವಾಬ್ದಾರಿಯನ್ನು ಹೈದರಾಲಿಗೆ ವಹಿಸ್ತಾರೆ. ಹೈದರಾಲಿ ಅಲ್ಲಿಂದ ತನ್ನ ಪ್ರಾಬಲ್ಯಕ್ಕೆ ಒಂದು ಅಡಿಪಾಯ ಹಾಕಲು ಒಂದು ಸೂಕ್ತ ವೇದಿಕೆ ಅಂತ ಹೇಳ್ಬೋದು ಮೈಸೂರು ಒಡೆಯರು ಕೊಟ್ಟಂಥದ್ದು. ಸೈನ್ಯಾಧಿಕಾರಿಯಾಗಿ 100 ಕುದುರೆಗಳು ಮತ್ತು 1000 ಆನೆಗಳನ್ನು ನೋಡಿಕೊಳ್ಳುವಂಥ ಒಂದು ಸೈನ್ಯಾಡಳಿತವನ್ನು ಕೊಡ್ತಾರೆ. ಅಲ್ಲಿಂದ ಅವರು ಚಾಣಾಕ್ಷತನದಿಂದ ಸೈನ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಆ ಕಡೆ ಒಂದಿದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅವ ಕೋಟೆ ಅಂತ ಹೇಳಿದರೆ 4 ದಿಕ್ಕುಗಳಲ್ಲೂ ಕೂಡ ಎಂಟ್ರಿ ಆಗ್ಬೋದಿತ್ತು. ಅಲ್ಲಿ ಕಾವಲುಗಾರ ಇರ್ತಾಯಿದ್ರು. ಯಾಕೆಂದರೆ ಯಾವ ಸಮಯದಲ್ಲಿ ಯಾರು ಮುತ್ತಿಗೆ ಆಗ್ತಾರೆ ಅಂತ ಗೊತ್ತಾಗ್ತಿದ್ದಿದೆ ಆವಾಗ ಕಾವಲುಗಾರರಿಂದ. ಅವರೊಂದು ಇನ್ಫಾರ್ಮೇಷನ್ ಕೊಟ್ಟಾಗ ರಾಜರಿಗೆ ಒಂದು ಕಹಳೆ ಮೂಲಕ ಒಂದು ಮಾಹಿತಿ ಬರ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರತಿಯೊಂದು ರಾಜ ಮನೆತನ ಕೂಡ ಕೋಟೆ ಕಟ್ಟಬೇಕಾದ್ರೆ ಪ್ಲ್ಯಾಂಡಾಗೆ ಕಟ್ತಾ ಇದ್ರು. 4 ದಿಕ್ಕುಗಳಲ್ಲೂ ಒಂದು ಬಾಗಿಲು, ಹೆಬ್ಬಾಗಿಲು, ಅದರೊಳಗಡೆ ಎಂಟ್ರಿ ಬರಬೇಕಂದ್ರೆ ಕಾವಲುಗಾರ ನೇಮಿಸಿ ಮಾಹಿತಿ ತೊಗೊಂಡು ಆಮೇಲೆ ಒಳಗಡೆ ಎಂಟ್ರಿ ಬರಬೇಕಿತ್ತು. ಅದೇ ರೀತಿ ಈ ಕೋಟೆನೂ ಕೂಡ ಇದೆ. ಈ ಕುರುಹುಗಳು ನೋಡಿದರೆ ಗೊತ್ತಾಗ್ತದೆ ಕಂಪ್ಲೀಟ್ ಬಂಡೆಗಳಿಂದಲೇ ಮಾಡಿರೋದು. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಮೇ ಬಿ ಆ ಬಂಡೆ ಮೇಲೆಲ್ಲ ನಿಂತ್ಕೊಂಡು ಕಾವಲುಗಾರರೆಲ್ಲ ಹೈದರಾಲಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೇನೋ ಅನಿಸುತ್ತೆ. ನೋಡಿ ಅಲ್ಲಿ ಬಂಡೆ ಮೇಲೆ ನಿಂತ್ಕೊಂಡು, ಯಾಕೆಂದರೆ ಆ ಬಂಡೆ ಮೇಲೆಲ್ಲ ನಿಂತ್ಕೊಂಡು ನೋಡಿದರೆ ಎಷ್ಟೋ ದಿನದಿಂದ ಬರ್ತಾ ಇರೋ ಶತ್ರು ಸೈನ್ಯ ನಮಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ಒಂದು ಕೋಟೆಗೆ ಒಂದು ಕೋಣೆ ಇರಬಹುದಿತ್ತೇನೋ, ಇವಾಗ ಅದೆಲ್ಲ ನಶಿಸಿ ಹೋಗಿದೆ. ಒಂದು ಪ್ಲೇಸ್ ಥರ ಹಿಂಗೆ ಎಲ್ರಿಗೂ ಗೊತ್ತಾಗಲಿ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಯಾವುದೇ ಒಂದು ಸ್ಮಾರಕ ಆಗಲಿ, ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ ನಮ್ಮ ಸರ್ಕಾರದವರಾಗಲಿ, ಪ್ರವಾಸೋದ್ಯಮ ಇಲಾಖೆ ಅವರು ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಮಾಡಿ ಅರ್ಧಕ್ಕೆ ಕೈ ಬಿಡಬೇಡಿ. ಮಾಡೋದು ದೊಡ್ಡ ವಿಷಯ ಆದರೆ ಅದನ್ನು
ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ತಲೆಮಾರುಗಳಿಗೆ ಮಾಹಿತಿನ ಕೊಡೋದು ದೊಡ್ಡ ಜವಾಬ್ದಾರಿ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಈ ಜವಾಬ್ದಾರಿನ ತಗೊಂಡು ಬಂದವರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಡಿಜಿಟಲ್ ಮಾಧ್ಯಮದಿಂದ ನಂದಿನಿ ಮಾಡುವ ವಿನಂತಿ. ದಯವಿಟ್ಟು ಇಲ್ಲಿಗೊಬ್ಬರು ಗೈಡ್ನ ನೇಮಿಸಿ ಮತ್ತು ಸೆಕ್ಯೂರಿಟಿನ ನೇಮಿಸಿ ಬಂದವರಿಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗಲಿ. ನಾನೇ ಬಂದರೂ ಕೂಡ ಇಲ್ಲಿ ಊರವರೇ ಮಾತಾಡ್ತಿಲ್ಲ, ಬೂದಿಕೋಟೆ ಊರವರೇ ಹೈದರಾಲಿ ಬಗ್ಗೆ. ಇದು ಹೈದರಾಲಿ ಬರ್ತ್ ಪ್ಲೇಸ್ ಅನ್ನೋದು ಬಿಟ್ಟರೆ ನಮ್ಗೆ ಬೇರೆ ಏನು ಗೊತ್ತಿಲ್ಲ ಮೇಡಮ್. ನಿಮಗೆ ಬೇಕಾ ವಿಡಿಯೋ ಮಾಡ್ಕೊಂಡು ಹೋಗಿ ಮೇಡಮ್, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು ಮೇಡಮ್. ಗೌರ್ಮೆಂಟ್ ಅವರ ಒಂದು ಸತಿ ಬರ್ತಾರೆ ಹೋಗ್ತಾರೆ ಅಷ್ಟೇ, ಕನ್ಸ್ಟ್ರಕ್ಷನ್ ಅಂತ ಮಾಡಿ ಏನೋ ಮೇಂಟೆನೆನ್ಸ್ ಅಂತ ಮಾಡಿ. ಹೈದರ್ ಅಲಿನ ನಾವು ವೀರ ಅಂತ ಹೇಳ್ತಾರ ಉದ್ದೇಶ ಇಷ್ಟೇ. ಸಾಮಾನ್ಯವಾಗಿ ಅನಕ್ಷರಸ್ಥನಾಗಿ ಹುಟ್ಟಿದಂಥ ಒಬ್ಬ ಮನುಷ್ಯ ರಾಜನಾಗಿ ಸತತವಾಗಿ 20ರಿಂದ 30 ವರ್ಷಗಳ ಕಾಲ ಮೈಸೂರು ರಾಜ್ಯವನ್ನೇ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಕಮ್ಯುನಿಟಿ ದೃಷ್ಟಿಯಿಂದ ನೋಡಬೇಡಿ, ಒಬ್ಬ ರಾಜನನ್ನಾಗಿ ನೋಡಿ, ಒಬ್ಬ ನವಾಬನಾಗಿ ನೋಡಿ, ಒಬ್ಬ ಸುಲ್ತಾನನಾಗಿ ನೋಡಿ ಹೈದರ್ ಅಲಿನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಅವ್ರನ್ನ ವೀರ ಅಂತ ಹೇಳ್ತಾ ಇದ್ದೀವಿ. ಯಾರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಜಾತೀಯತೆಯಿಂದ ಅವನನ್ನು ದೂರ ಮಾಡಲಿಕ್ಕಾಗಲ್ಲ. ಆತನೂ ಒಬ್ಬ ನಮ್ಮ ರಾಜ್ಯದಲ್ಲಿ ದೊರೆ, ನಾಯಕ, ಸುಲ್ತಾನ, ನವಾಬ. ಹೈದರ್ ಅಲಿ ಸೈನ್ಯಾಧಿಕಾರಿ ಆದಮೇಲೆ ಮೈಸೂರು ಒಡೆಯರು ಅವ್ರನ್ನ ವೀರ, ಶೂರ ಎಲ್ಲನೂ ನೋಡಿಬಿಟ್ಟು ಅವರಲ್ಲಿರೋಂಥ ಧೈರ್ಯವನ್ನು ನೋಡಿ ಸೈನ್ಯಾಧಿಕಾರಿಯಾಗಂಥ ಕ್ವಾಲಿಟೀಸ್ ನಿನ್ನಲ್ಲಿದೆ, ಬೆಂಗಳೂರನ್ನು ನೋಡ್ಕೊ ಅಂತ ಹೇಳಿ ಬೆಂಗಳೂರು ಪ್ರಾಂತ್ಯವನ್ನು ಅವರಿಗೆ ಸೈನ್ಯಾಡಳಿತಾಧಿಕಾರಿಯಾಗಿ ಕೊಟ್ಟಾಗ ಅಲ್ಲಿನೇ ಟಿಪ್ಪು ಜನನವಂತಾರೆ. ಅದೇ ಟಿಪ್ಪು ಸುಲ್ತಾನ್, ಮೈಸೂರು ಹುಲಿ ಟಿಪ್ಪು ದೇವನಹಳ್ಳಿ ಕೋಟೆಯಲ್ಲಿ ಜನನವಂತಾರೆ. ಟಿಪ್ಪು ತಂದೆಯಷ್ಟು ಚಾಣಾಕ್ಷತನ ಇಲ್ಲದೇ ಇದ್ರೂ ಕೂಡ ಅಕ್ಷರ ಮಾರ್ಗದಲ್ಲಿ ಹೋಗ್ತಾರೆ, ಇವರು ಅನಕ್ಷರಸ್ಥ ಮಾರ್ಗದಲ್ಲಿ ಹೋಗ್ತಾರೆ. ಇವರು ತಂತ್ರ ಬುದ್ಧಿ ಉಪಯೋಗಿಸಿದ್ರೆ ಟಿಪ್ಪು ವಿದ್ಯೆ ಬುದ್ಧಿ ಉಪಯೋಗಿಸ್ತಾರೆ. ಇವರಿಬ್ಬರಲ್ಲಿ ತುಂಬ ಕ್ಲಾಶ್ ಆಗುತ್ತೆ, ಅದನ್ನು ಮುಂದೆ ಕೇಳ್ತಾ ಹೋಗ್ತೀನಿ. ಹೀಗಿದೆ ನೋಡಿ ಹೈದರ್ ಅಲಿ ಹುಟ್ಟಿದಂಥ ಕೋಟೆ. ಇದೇ ಸಂದರ್ಭದಲ್ಲಿ ಮೈಸೂರಿನ ಒಡೆಯರಾದಂತಹ 2ನೇ ಚಾಮರಾಜೇಂದ್ರ ಒಡೆಯರು ಸಾವನ್ನಪ್ತಾರೆ. ಇದೇ ಹೈದರ್ ಅಲಿ ಆಳ್ವಿಕೆಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆವಾಗ ಅರಮನೆಯಲ್ಲೇ ಒಳಜಗಳಗಳು ಉಂಟಾದಾಗ ನವಾಬನಾಗಲಿಕ್ಕೆ ಒಂದು ಮೊದಲ ಹೆಜ್ಜೆನ ಇಡ್ತಾರೆ. ಅರಮನೆಯಲ್ಲಿರುವಂಥವರಿಗೆ, ಮಂತ್ರಿಗಳಿಗೆ ಮತ್ತು ಮಹಾರಾಣಿಯವ್ರಿಗೆ ಒಂದು ಒಳಜಗಳ ಮೂಲಕ ತಂದಿಡೋದ್ರ ಮುಖಾಂತರ ಅರಮನೆಯಲ್ಲಿ ಗಲಭೆಯನ್ನು ಎದುರಿಸ್ತಾರೆ. ಆ ಲಾಭ ಪಡೆಯೋದು ಯಾರು? ಹೈದರ್ ಅಲಿ. ಹೌದು, ಹೈದರ್ ಅಲಿ ಆ ಲಾಭನ ಎಷ್ಟು ಮಟ್ಟಿಗೆ ಪಡಿತಾರೆ ಅಂತ ಹೇಳಿದರೆ, ಇದರೆಲ್ಲ ಲಾಭ ತೆಗೆದುಕೊಂಡು ಹೈದರ್ ಅಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಷ್ಟೊತ್ತಿಗೆ ಶ್ರೀರಂಗಪಟ್ಟಣಕ್ಕೆ ಶಿಫ್ಟ್ ಆಗಿರ್ತಾರೆ ಹೈದರ್ ಅಲಿ. ಅಲ್ಲಿ ರಾಜಧಾನಿ ಮಾಡ್ಕೊಂಡಿರ್ತಾರೆ. ಒಂದು ದಕ್ಷಿಣ ಭಾರತದಲ್ಲೇ ಪ್ರಭಾವಿ ರಾಜನಾಗಿ ವಿಸ್ತಾರ ಹೊಂದುತ್ತಾ ಹೋಗ್ತಾರೆ. ಬ್ರಿಟಿಷರು ದಕ್ಷಿಣ ಭಾರತಕ್ಕೆ ಬರೋದಕ್ಕೆ ಬಿಡಲ್ಲ ಹೈದರ್ ಅಲಿ. ಅಷ್ಟರ ಮಟ್ಟಿಗೆ ಪ್ರಭಾವಿ ರಾಜನಾಗಿ, ನವಾಬನಾಗಿ ಆಳ್ವಿಕೆ ಮಾಡೋದಕ್ಕೆ ಒಂದು ಹೆಜ್ಜೆ ಇಡ್ತಾ ಇರ್ತಾರೆ. ಇಡೀ ಒಡೆಯರ ಕುಟುಂಬವನ್ನೇ ಶ್ರೀರಂಗಪಟ್ಟಣ ಜೈಲಲ್ಲಿ ಇಡ್ತಾರೆ. ಇದಕ್ಕಿಂತ ದೊಡ್ಡ ಇತಿಹಾಸ ಬೇಕೇ? ಅಷ್ಟು ವರ್ಷದಿಂದ ರಾಜರಾಗಿ ಆಳ್ವಿಕೆ ಮಾಡಿದಂಥವರು ಹೈದರ್ ಅಲಿ ಸೇನಾಧಿಕಾರಿಯಾಗಿ ಬಂದು ಆ ರಾಜ್ಯವನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಆಮೇಲೆ ಆ ರಾಜ್ಯ ಮನೆತನದವ್ರನ್ನೇ ಒಂದು ಜೈಲಿನಲ್ಲಿ ಇಡುವಂಥ ಶಕ್ತಿಶಾಲಿ ನವಾಬನನ್ನಾಗಿ ಮಾರ್ಪಾಡುತ್ತಾರೆ ಹೈದರ್ ಅಲಿ. ಬ್ರಿಟಿಷರು ದಂಡೆತ್ತಿ ಬರ್ತಾರೆ. ಆವಾಗ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜಯಶಾಲಿ ಆದರೂ ಕೂಡ ಚಿತ್ತೂರಲ್ಲಿ ಸಾವನ್ನಪ್ತಾರೆ. ಆಮೇಲೆ ಹೀಗೆ ಹೈದರ್ ಅಲಿ ಅನಕ್ಷರಸ್ಥನಾದರೂ ಕೂಡ, ಅಂತ್ಯ ಕಂಡರೂ ಕೂಡ ತನ್ನ ಚಾಣಾಕ್ಷ ಬುದ್ಧಿಯಿಂದ ಯಾವತ್ತೂ ಕೂಡ ಬರ್ಕೊಂಡಿಲ್ಲ, ಒಂದು ಲಿಸ್ಟ್ ಕೂಡ ಮಾಡಲಿಲ್ಲ. ಎಷ್ಟು ನಮ್ಮ ಸೈನ್ಯದಲ್ಲಿದ್ದಾರೆ ಅಂತ ಬರೆಸ್ನಿಲ್ಲ, ಎಷ್ಟು ಆಯುಧಗಳಿದ್ದಾವೆ ಅಂತ ಹೇಳಲಿಲ್ಲ, ಎಷ್ಟು ಪ್ರಾಂತೀಯ ರಾಜಧಾನಿಗಳಿದೆ, ಎಷ್ಟು ರಾಜ್ಯರಿದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅಂತ ಎಲ್ಲೂ ಕೂಡ ಬುಕ್ ನೋಟ್ ಇಟ್ಕೊಂಡು ಅವ್ರು ಬರೀನೇ ಎಲ್ಲ ಕೂಡ ಅವರ ಬುದ್ಧಿಯಲ್ಲಿ ಇಟ್ಕೊಂಡೇ ಆಳ್ವಿಕೆ ಮಾಡಿದಂತಹ ಒಂದು ಚಾಣಾಕ್ಷ ದೊರೆ ಅಂತ ಹೇಳ್ಬೋದು, ನವಾಬ ಅಂತ ಹೇಳ್ಬೋದು ಹೈದರ್ ಅಲಿ.